ಸ್ವರ್ಗ ಅಲ್ಲೈತಿ ಇಲ್ಲೈತಿ ಎಲ್ಲಿ ಇಲ್ಲ. ನಾ ಒಂದು ಕ್ವಶನ್ ಕೇಳತ್ತೇನೆ, ಸತ್ತ ಮೇಲೆ ಎಲ್ಲಿ ಹೋಕ್ಕೇವೆ? ಎಲ್ಲಿ ಹೋಕ್ಕೇವೆ? ಸ್ವರ್ಗ? ಎಷ್ಟು ಚಲೋ ಉತ್ತರ ಹೇಳಿದಪ್ಪ. ಇವ್ರ ಪಕ್ಕ ಕನ್ನಡ ಶಾಲೆ ಹುಡುಗರ ಹೌದಲ್ಲ? ಅಲ್ಲ, ಇವು ಯಾವ ಹುಡುಗರು? ಇಂಗ್ಲೀಷ್ ಮೀಡಿಯಮ್ ಹೋಗ್ತೀರ ನೀವು? ಸುದ್ದ ಆತಾಳ. ಎಲ್ಲಿ ಹೋಗ್ತೇವೆ ನಾವು ಸತ್ತ ಮೇಲೆ ಅಂತಿರ್ಬೋದು ನೀವು. ಇದೇನಾ ಸ್ವಾಮಿದು ಚಲೋ ಕಾರ್ಯಕ್ರಮ ನಡೆದದ, ಸಾಯದ ಬಗ್ಗೆ ಮಾತಾಡಕತ್ತದ ಅಂತ ಅಂತಿರ್ಬೋದು ನೀವು ಒಬ್ಬೊಬ್ಬರು. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನ್ನಕ್ಕ. ನೀ ಎಂಥ ವಿದ್ಯೆ ಕಲಿತು ದೊಡ್ಡ ಪಂಡಿತರ ಆಗು, ದೊಡ್ಡ ರೊಕ್ಕ ಗಳಿಸಿ ದೊಡ್ಡ ಕೋಟ್ಯಾಧೀಶರ ಆಗು, ದೊಡ್ಡ ಅಧಿಕಾರದೊಳಗಿದ್ದ ದೊಡ್ಡ ಅಧಿಕಾರಿನ ಆಗು, ನೀ ಎಂಥ ದೊಡ್ಡ ಸನ್ಯಾಸಿನ ಆಗು, ನೀ ಯಾರಿದ್ರೂ ಕೂಡ ಸಾವು ಅಂತಕ್ಕಂಥದ್ದು ಯಾರಿಗೂ ಬಿಡಲ್ಲ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಸಹಿತ. ಅದಕ್ಕೆ ನಾವು ಎಲ್ಲಿ ಹೋದರೂ ಸಾವು ಅಂತಕ್ಕಂಥದ್ದು ಯಾರಿಗೂ ಬಿಡಂಗಿಲ್ಲ. ಅಜ್ಜವ್ರು ಹೇಳಿದರು, ಫಸ್ಟ್ ಹೆಸರ ಲಾಸ್ಟ್ ಹೆಸರು ಕತೆ ನೆನಪೈತಿಲ್ಲ, ಅದಕ್ಕೆ ಯಾರಿಗೂ ಬಿಡಂಗಿಲ್ಲ. ಅದಕ್ಕೆ ನಾವು ಸತ್ತ ಮೇಲೆ ಒಬ್ಬೊಬ್ಬರು ಹೇಳತ್ತಾರೆ ನರ್ಕಕ್ಕೆ ಹೋಕ್ಕಾರ ಜರ, ಯಾವ ಸ್ವರ್ಗಕ್ಕೆ ಹೋಕ್ಕಾರ ಜರ, ಒಬ್ಬೊಬ್ಬರು ಮಣ್ಣಾಗ ಹೋಕ್ಕಾರ, ಒಬ್ಬರು ಸ್ಮಶಾನಕ್ಕೆ ಹೋಕ್ಕಾರ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಕತ್ತೀರಿ. ನಾನು ನಿಮ್ಗೆ ಕೇಳುತ್ತೇನೆ, ಯಾರು ನಿಮ್ಗೆ ಲೆಟ್ರ್ ಕೊಟ್ಟು ಕಳಿಸ್ಯಾರೇನು ಸತ್ತವ್ರು? ಐ ರೀಚ್ಡ್ ಇನ್ ಸ್ವರ್ಗ. ನಾ ಸ್ವರ್ಗ ಈಗ ಲೆಟ್ರ್ ಕಾಲ್ ಹೊತ್ತು ಬಿಡ್ರಿ. ಈಗೆಲ್ಲ ಈಗ ವಾಟ್ಸಪ್ಪರ ಮೆಸೇಜ್ ಮಾಡ್ಯಾರೇನು ನಿಮಗೆ? ನಾ ಸ್ವರ್ಗ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ತೋರಿಸ್ಯಾರ್ರಿ? ಇಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವ ಸತ್ತ ಮೇಲೆ ಯಾವ ನರ್ಕಕ್ಕೆ ಹೋಕ್ಕವಿಲ್ಲೋ ಗೊತ್ತಿಲ್ಲ, ಯಾವ ಸ್ವರ್ಗಕ್ಕೆ ಹೋಕ್ಕವಿಲ್ಲೋ ಗೊತ್ತಿಲ್ಲ. ಆದರೆ ನಿಜವಾದ ಸ್ವರ್ಗ ಇವತ್ತು ಎಲ್ಲಿ ನಿರ್ಮಾಣ ಆಗೈತೆ ಅಂದ್ರೆ ಅದು ಕಡಪಟ್ಟಿ ಗ್ರಾಮದೊಳಗೆ ನಿಜವಾದ ಸ್ವರ್ಗ ನಿರ್ಮಾಣ ಆಗೈತೆ. ನೋಡ್ರಿ, ಎಲ್ಲರೂ ಎಷ್ಟು ಚಂದ ನಕ್ಕೋತ ಎಲ್ಲವನ್ನು ಮರೆತು ಎಷ್ಟು ಚಂದ ಪ್ರವಚನ ಕೇಳಕತ್ತೀರಿ. ಸ್ವರ್ಗ ನರಕವೆಲ್ಲ ಬೇರಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಅಂತಕ್ಕಂಥ ಮಾತು ಅರ್ಥ ಮಾಡ್ಕೊಳ್ಬೇಕು. ಎಲ್ಲೈತ್ರಿ ಸ್ವರ್ಗ? ಎಲ್ಲಿ ನಗು ಇರ್ತದ ಅದ ಸ್ವರ್ಗ, ಎಲ್ಲಿ ಅಳು ಇರ್ತದ ಅದ ನರಕ. ಯಾವ ಮನ್ಯಾಗ ನಗು ಇರ್ತದ ನೋಡು ಅಲ್ಲಿ ಸ್ವರ್ಗ ನಿರ್ಮಾಣ ಇರ್ತದೆ. ಯಾವ ಮನ್ಯಾಗ ಅಳ್ಕೋತ ಇರ್ತಾವೆ ನೋಡು ಅವು ಬೇರೆ ಏನೋ ಅಲ್ಲವು. ಹೇಳ್ತಾರೆ ಒಬ್ಬ ಕವಿಗಳು, ಇವು ಯಾವ ಒಟ್ಟ ನಗಲಾರ್ದಂಗೆ ಮನ್ಯಾಗಿರ್ತಾವಲ್ಲ ಅವು ಬೇರೆ ಅಲ್ಲ, ಸ್ಮಶಾನದಾಗ ಕುನ್ಯಾಗ ಕುಂತೀವಿ ಅವು ಬೇರೆ ಅಲ್ಲ. ಹಂಗೆ ಅಂದಿದ್ದು ನಗಾಕತ್ತೀರೇನು? ಮತ್ತೆ ನಗಬೇಕು. ಮತ್ತು ನಗೋದ್ರಿಂದ ಹಲವಾರು ರೋಗಗಳು ಹೋಕ್ಕವು. ಈಗೆಲ್ಲ ದವಾಖಾನೆ ಒಳಗೆ ಎಂಥ ಟ್ರೀಟ್ಮೆಂಟ್ ನಡೆದವ ಅಂತಂದ್ರೆ ನಗು ಟ್ರೀಟ್ಮೆಂಟ್ ನಡೆದವು. ನಗಿಸೋದ ಒಂದು ಪಾಠ. ಯೋಗ ಹಾಕ್ಸೋರು ಅದನ್ನು ಯಾಕಂದ್ರೆ ನಗವಲ್ರಿ ಜನ, ಬರೇ ಈ ಜಗತ್ತಿನೊಳಗೆ ಇವತ್ತು ಅಳಸೋರು ಭಾಳ ಜನ ಆಗ್ಯಾರ. ನಗಸೋರ್ಕಿಂತ ಅಳಸೋರ ಭಾಳ ಜನ ಆಗ್ಯಾರ. ಅಲ್ಲಿ ಇಲ್ಲಿ ಅಳಸೋರು ಆತರ ಅಂತ ಹೇಳ್ಬೇಡ್ರಿ. ನಮ್ಮ ಮನ್ಯಾಗ ಇರ್ತಾರ, ಮನೆ ಬಾಜುವರ ಇರ್ತಾರ, ಓಣ್ಯಾಗರ ಇರ್ತಾರ, ಊರಾಗರ ಇರ್ತಾರ, ಎಲ್ಲ ಕಡೆನೂ ಅಳಸೋರಂತರು ಈ ಜಗತ್ತಿನೊಳಗೆ ಭಾಳ ಜನ ಹುಟ್ಟಾಕತ್ತಾರ. ನಗಸೋರ್ಕಿಂತ ಅಳಸೋರ ಭಾಳ ಜನ ಅದಾರ. ಅದಕ್ಕೆ ನಗಸೋರು ಸಿಕ್ಕಾಗ ಮನಸ್ಸು ಬಿಚ್ಚಿ ನಗಬೇಕು. ನಗೋದ್ರಿಂದ ಎಷ್ಟೋ ರೋಗಗಳು ದೂರ ಆಗ್ತಾವೆ. ಮತ್ತು ಹಂಗೆ ನಗು ಅಂದಾರ ಅಂತ ತಿಳ್ಕೊಂಡು, ಅಜ್ಜಾರು ನಗು ಅಂದಾರ ಅಂತ ತಿಳ್ಕೊಂಡು ಮತ್ತು ಹೋಗಿ ಸತ್ತಲ್ಲಿ ಹೋದಲ್ಲಿ ನಕ್ಕೋತ ಕುಂತೀರಿ ಅಂತೀರ. ಮತ್ತು ನಗು ಘನವೆಂದು ಮಸನದಲ್ಲಿ ನಗಬೇಡ. ನಗವಕ್ಕೆ ಎಲ್ಲಿ ನಗಬೇಕು ಅಲ್ಲಿ ನಗಬೇಕು, ಎಲ್ಲಿ ಚಪ್ಪಾಳೆ ತಟ್ಟಬೇಕು ಅಲ್ಲಿ ಅಟ್ಟ ಚಪ್ಪಾಳೆ ತಟ್ಟಬೇಕು. ಮತ್ತು ನಗು ಅದರತ್ತ ಅಲ್ಲಿ ಹೋಗಿ ಚಪ್ಪಾಳೆ ತಟ್ಟೋದ್ರಿಂದ ಎಷ್ಟೋ ರೋಗ BP ಶುಗರ್ ಒಟ್ಟ ಬರಲ್ಲ ಅಂತ ಹಿಂಗೆ ಒಂದು ಪ್ರವಚನದಾಗ ಹೇಳಿದ್ದೆ. BP ಶುಗರ್ ಒಟ್ಟ ಬರಲ್ಲ ನಗೋದ್ರಿಂದ. ಒಂದು ಪ್ರವಚನದೊಳಗೆ ಒಬ್ಬ ಮುದುಕಿ ಅದನ್ನು ಕೇಳಿ ಏನು ಮಾಡತ್ತಂದ್ರೆ ಮನ್ಯಾಗ ಹೋಗಿ ರಾತ್ರಿ ಬೆಳತನ ಚಪ್ಪಾಳೆ ಹೊಡ್ಕೊತ್ಕೊಂತಿದ್ದು. ಎಲ್ಲಿ ಏನು ಮಾಡ್ಬೇಕು ಅದನ್ನು ಅಟ್ಟ ಮಾಡ್ಬೇಕು. ಅಂದ್ರೆ ನಮಗೆಲ್ಲ ಜಾಣ್ರ ಅಂತಾರೆ, ಮಾಡಬಾರ ಜಾಗದಾಗ ಹೋಗಿ ಏನರ ಮಾಡಿದ್ರೆ ಹುಚ್ಚ್ರ ಅಂತಾರೆ ನಮಗೆ. ಅದಕ್ಕೆ ಭಾಳ ಅದ್ಭುತವಾಗಿ ನಿಮಗೆಲ್ಲ ಅರ್ಥ ಹೇಳ್ಕೋತ ನಗಿಸ್ಕೋತ
ಭಾಳ ಅದ್ಭುತವಾದ ಪ್ರವಚನವನ್ನು ನಿಮಗೆಲ್ಲ ಹೇಳಿದ್ದಾರೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ಪ್ರವಚನ ನಡೀತದೆ. ಇದು ಹೆಂಗತ್ತಂದ್ರೆ ನೀವೆಲ್ಲ ಫೋನ್ ಭಾಳ ಒಂದು ಸ್ವಲ್ಪ ಸ್ಟ್ರಕ್ ಹಿಡಿಯಾಕತ್ತಂದ್ರೆ ಏನು ಮಾಡ್ತಾರೆ, ಅಪ್ಡೇಟ್ ಮಾಡಿದ್ರೆ ರಿಸ್ಟಾರ್ಟ್ ಹೊಡೆದ್ರೆ ಒಳ್ಳೆಯದು ಹೆಂಗಿರ್ತದೆ ಹಂಗೆ ಹಾಕೋದು. ಕಾರ್ ಗಾಡಿ ಭಾಳ ಒಂದು 5-6 ಸಾವಿರ 10,000 ಕಿಲೋಮೀಟ್ರ್ ಓಡಿಸಿದ್ರೆ ಅಂದ್ರೆ ಏನಾಗ್ತದೆ, ತಿಂಗಳಿಗೊಮ್ಮೆ ಮೇಲೆ ಕಳಿಸ್ತೀರಿ ಕಾರ್ ಸರ್ವಿಸ್ ಕಳಿಸ್ತೀರಲ್ಲ, ಮತ್ತು ಗಾಡಿ ಅದು ಆ್ಯಕ್ಟಿವ್ ಆಗಿ ಓಡಾಡಕ್ಕೆ ಸ್ಟಾರ್ಟ್ ಮಾಡುತ್ತದೆ. ಹಂಗಿದು ಕಾರ್ ಹೆಂಗೆ ತಿಂಗಳಿಗೊಮ್ಮೆ ಸರ್ವಿಸ್ ಕಳಿಸ್ತಿರಲ್ಲ, ಹಂಗಿದು ಕಡಪಟ್ಟಿ ಗ್ರಾಮದೊಳಗೆ ವರ್ಷಕ್ಕೊಮ್ಮೆ ಇದು ಮನುಷ್ಯರನ್ನು ಸರ್ವಿಸ್ ಮಾಡೋದು ಯಾವುದಂತಂದ್ರೆ ಅದು ಪ್ರವಚನದ ವೇದಿಕೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಳ್ಬೇಕು. ಇಂಥ ಪ್ರವಚನದೊಳಗೆ ನೀವೆಲ್ಲರೂ ಕೂಡ ಹೆಚ್ಚಿನ ಜನಸಂಖ್ಯೆ ಒಳಗೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನೀವೆಲ್ಲರೂ ಸಹಿತ ಮಾಡ್ತಾ ಇದ್ದಾರೆ. ನಾಳೆ ವಿಶೇಷವಾಗಿ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿ ಬರ್ತಾ ಇದ್ದಾರೆ. ಸರಿಯಾದ ಸಮಯ 4 ಗಂಟೆಗೆ ಅವರು ಬರ್ತಾರೆ. ನಾವು ನೋಡ್ರಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ನಾವೆಲ್ಲರೂ ಸಹಿತ ಹೋದ್ರೆ ಸಾಕ್ಷಾತ್ ವಿಶ್ವನಾಥನ ಸ್ವರೂಪದಲ್ಲಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು ಕಡಪಟ್ಟಿ ಗ್ರಾಮಕ್ಕೆ ಬರಾಕತ್ತಾರ ಅಂತಂದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ರಂಗೋಲಿ ಹಾಕಿ ಇಡೀ ಊರ ಶೃಂಗಾರಗೊಳ್ಬೇಕು. ಅಷ್ಟು ಚಂದ ಜಗದ್ಗುರು ಮಹಾಸನ್ನಿಧಿಯವರನ್ನು ನೀವೆಲ್ಲರೂ ಕೂಡ ಸ್ವಾಗತ ಮಾಡ್ಕೋರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ನಾಳೆ ಕಾರ್ಯಕ್ರಮಕ್ಕೆ ನಾವು ಬರಬೇಕಾಗಿತ್ತು. ಎಲ್ಲ ನಮ್ಮ ಕಮಿಟಿಯವರು ಬಂದಿದ್ರು. ಆದರೆ ನಾಳೆಯಿಂದ ಸತತವಾಗಿ ನಮ್ಮ ಜಮಖಂಡಿ ತಾಲೂಕಿನ ಪ್ರತಿ ಹಳ್ಳಿ ಒಳಗೆ ಒಂದು ಹಳ್ಳಿಗೆ 5 ದಿನಗಳ ಕಾಲ ಪ್ರವಚನವನ್ನು ಮಾಡ್ತಾ ಇದ್ದೇವೆ ನಾವು. ಜಮಖಂಡಿ ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ನಾಳೆಯಿಂದ ಕುಂಬಾರ ಹಳ್ಳದೊಳಗೆ ಪ್ರಾರಂಭವಾಗ್ತದೆ. ಸತತವಾಗಿದ್ದು 10 ತಿಂಗಳ ಕಾರ್ಯಕ್ರಮ ಇರೋದು. ನಮ್ಮ ಕೊಣ್ಣೂರು ಅಜ್ಜಾರ, ನಮ್ಮ ಮುತ್ತಿನಕಂತಿ ಮಠ ಅಜ್ಜಾರು, ನಮ್ಮ ಕಲ್ಯಾಣ ಮಠ ಅಜ್ಜಾರ, ನಮ್ಮ ರಬಕವಿ ಅಜ್ಜಾರ, ಇವರೆಲ್ಲ ಪ್ರಮುಖ ಪೂಜ್ಯರ ಒಂದು ಮಾರ್ಗದರ್ಶನದೊಳಗೆ ಆ ಕಾರ್ಯಕ್ರಮವನ್ನು ಜಮಖಂಡಿ ತಾಲೂಕಿನೊಳಗೆ ವ್ಯಸನ ಮುಕ್ತ ನಮ್ಮ ಜಮಖಂಡಿ ತಾಲೂಕು ಹೆಂಗೆ ಆಗಬೇಕಾಗಿತ್ತಂದ್ರೆ ವ್ಯಸನ ಮುಕ್ತ ಜಮಖಂಡಿ ತಾಲೂಕು ಆಗ್ಬೇಕನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಹಳ್ಳಿಗಳಿಗೆ ಜನಜಾಗೃತಿ ಯಾತ್ರೆಯನ್ನು ಮಾಡ್ತಾ ಮುಂದೆ ಎಲ್ಲ ಊರು ಮುಗಿಸ್ಕೊಂಡು ಲಾಸ್ಟ್ ಕಡಪಟ್ಟಿಗೆ ಬರ್ತೇವೆ. ಲಾಸ್ಟ್ ಈ ಊರಾಗ ಬರಕ್ಕೆ ಹೋಗ್ಬೇಡ್ರಿ ಅಜ್ಜಾರ, ಈ ಊರಾಗ ಯಾರು ಚಟ ಮಾಡೋರಿಲ್ರಿ. ಮಾಡೋರು ಯಾರು ಇಲ್ಲ, ಯಾರೂ ಇಲ್ಲ, ಭಾಳ ಒಳ್ಳೆಯವ್ರು ಅದಾರ. ಯಾರು ಕುಡಿಯೋರಿಲ್ಲ, ಯಾರು ಸಿಗರೇಟ್ ಸೇದೋರಿಲ್ಲ, ಗುಟ್ಕಾ ತಿನ್ನೋರಿಲ್ಲ, ಮಾವ ತಿನ್ನೋರಿಲ್ಲ. ಹೆಣ್ಮಕ್ಳಂತೂ ಯಾವ ಚಟನೂ ಅವ್ಕೆ ಚಟ ಅಂದ್ರೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ, ಭಾಳ ಭಕ್ತವಂತರು. ಆದರೂ ಹೆಣ್ಮಕ್ಳು ಒಂದಿಷ್ಟು ಚಟ ಮಾಡ್ತಾರೆ. ಯಾವುದು ಇವು ಗಂಡ್ಮಕ್ಳು ಏನು ಬೀಡಿ ಸಿಕ್ರೆಟ್ ಸೇದಿ ಇವು ಚಟ ಮಾಡಿ ತಮ್ಮ ದೇಹ ಅಟ್ಟ ಸುಟ್ಕೋತಾವ. ಈ ಹೆಣ್ಮಕ್ಳು ಏನು ಚಟ ಮಾಡ್ತಾವಲ್ಲ ಇಡೀ ಮನಿನ ಸುಡ್ತಾವ ಇವು. ಯಾವ ಚಟ ಈ ಊರವ್ರು ಯಾರು ಹಂಗಿಲ್ಲ. ಕಡಪಟ್ಟಿ ಗ್ರಾಮದವ್ರು ಅಂತಂದ್ರೆ ತಾಯಂದರ ಅಂತಂದ್ರೆ ಸಾಕ್ಷಾತ್ ಗುಡ್ಡಾಪುರ ದಾನಮ್ಮ ದೇವಿ ಇದ್ದಂಗೆ ನೀವೆಲ್ಲ. ನೀವು ಯಾರೂ ಹಂಗಿಲ್ಲ. ನಾ ಬೇರೆ ಆ ಕಡೆ ಉತ್ತರ ಪ್ರದೇಶ ಹೆಣ್ಮಕ್ಳ ಬಗ್ಗೆ ಹೇಳಾಕತ್ತೇನೆ. ಯಾಕಂದ್ರೆ ಜೀವಿರೋ ಮಟ್ಟ ಇಲ್ಲೇ ಜಮಖಂಡ್ಯಾಗ ಬದುಕಬೇಕಾಗೈತೆ. ನಿಮ್ಮ ಬಗ್ಗೆ ಹೇಳಿ ಬದುಕೋದು ವಜ್ಜಾಗಿತ್ತಂತೆ. ಯಾವ್ದು ಹೆಣ್ಮಕ್ಳು ಮಾಡಿ ಕೆಟ್ಟ ಜಡ ನೀವು ಹೇಳ್ತೀರ ನಾನು ಹೇಳ? ಚಾಡ ಚುಚ್ಚೋದು, ಇಲ್ಲಿದು ಹೋಗಿ ಅಲ್ಲಿ ಹೇಳೋದು, ಅಲ್ಲಿ ತಂದು ಇಲ್ಲಿ ಹೇಳೋದು, ಬಗೆ ತಿಡಿ ಮನಿನ ಸತ್ಯಾನಾಶ. ಯವ್ವ ನಿನಗೆ ಗೊತ್ತೇ ಇಲ್ಲನೋ ಅನ್ನೋದು ಇಡೀ ಊರು ತುಂಬ ಡಂಗ್ರ ಸಾರ್. ಅದು ಒಬ್ಬೊಬ್ಬೊಬ್ಬೊಬ್ಬರಿಂದ ಇಡೀ ಊರು ತುಂಬ ಡಂಗ್ರ ಸಾರಿ ಅವ್ರ ಬಗ್ಗೆ ಅದು ಮಾತಾಡಿ ಇದು ಮಾತಾಡಿ ಹಂಗೆ ಮಾತಾಡಿದ್ರೆ ನಮ್ಮ ಬದುಕು ಉದ್ಧಾರ ಆಗೋದಿಲ್ಲ. ನಾಳೆ ಕಾರ್ತಿಕದೊಳಗೆ ನೀವೆಲ್ಲರೂ ಸಹಿತ ದೀಪವನ್ನು ಹಚ್ತೀರಿ, ಜ್ಞಾನದ ದೀಪವನ್ನು ಹಚ್ತೀರಿ. ನಾವು ಇನ್ನೊಬ್ಬರ ಮನೆ ಮುರಿದ ಕೇಸಿಂದ ಯಾವ ಜ್ಯೋತಿ ಹಚ್ಚಿದ್ರೂ ಉಪಯೋಗ ಇಲ್ಲ, ಯಾವ ಗುಡಿಗೆ ಹೋಗಿ ಎಷ್ಟು ನಮಸ್ಕಾರ ಮಾಡಿದ್ರೂ ಉಪಯೋಗ ಇಲ್ಲ. ನಮಗೆ ದೊಡ್ಡ ಬಸವಣ್ಣ ಯಾವಾಗ ಒಲಿತಾನಂತಂದ್ರೆ ಇವು 2 ಮಾತು ನೆನಪಿಟ್ಕೋರಿ. ನೀವು ದೊಡ್ಡ ಬಸವೇಶ್ವರಗೆ ನೀವು ಹೋಗಿ 24 ತಾಸು ಪೂಜೆ ಮಾಡಿರಿ, ಅವಾಗ ಅವ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಅವನಿಗೆ ಬಂಗಾರದ ಕಿರೀಟ ತೊಡಸ್ರಿ, ಅವಾಗ ಆ ದೇವ್ರು ನಿಮ್ಗೆ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ನೀವು ಏನು ಬೇಕಾ
ಅದ ಈ ಲಕ್ಷಗಟ್ಲೆ ಪಟ್ಟಿ ಬರಸ್ರಿ, ಅವಾಗ ಆ ದೇವ್ರು ನಿಮ್ಗೆ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ದೊಡ್ಡ ಬಸವಣ್ಣ ನಿಮಗೆಲ್ಲ ಯಾವಾಗ ಒಲಿತಾನ ಅಂತಂದ್ರೆ ಇವೆರಡು ಕೆಲಸ ಮಾಡೋದು ಬಿಡ್ರಿ, ಅವಾಗ ಒಲಿತಾನ. ಅವು ಎರಡು ಕೆಲಸ ಯಾವತ್ತಂದ್ರೆ ಇನ್ನೊಬ್ಬರ ಮನೆ ಮುರಿಲಾರ್ದಂಗೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ಲಾರ್ದಂಗೆ ಯಾವ ವ್ಯಕ್ತಿ ಬದುಕ್ತಾನಲ್ಲ ಅವಾಗ ಆ ದೊಡ್ಡ ಬಸವೇಶ್ವರ ಅವಾಗ ಒಲಿತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರು. ಒಬ್ಬರ ಮನವ ನೋಯಿಸಿ ಇನ್ನೊಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನು ಫಲವಯ್ಯ ಅಂತ ಬಸವಣ್ಣವ್ರು ಹೇಳತ್ತಾರ. ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೇದ ಬಯಸ್ಬೇಕಂದ್ರೆ ಈ ಜಗತ್ತಿನೊಳಗೆ ನಾವೆಲ್ಲರೂ ದೊಡ್ಡವರಾಗಲಿಕ್ಕೆ ಸಾಧ್ಯ ಐತಿ. ನಾ ಹೇಳಿದ ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ, ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ಹೊಸ್ತಿಲಿಗೆ ಹಣ್ಣು ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಬೋದು ಅನ್ನುವಂಥ ಮನಸ್ಥಿತಿ ಯಾರಲ್ಲಿ ಇರ್ತದಲ್ಲ ಅವ್ರು ಈ ಜಗತ್ತಿನೊಳಗೆ ದೊಡ್ಡವರಾಗಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ಎಟ್ರ ಕೆಟ್ಟದ್ದು ಬಯಸಲ್ಯಾಕ, ಏನರ ಮಾಡಲ್ಯಾಕ. ನೀವು ಇನ್ನೊಬ್ಬರಿಗೆ ಏನು ಮಾಡ್ಬೇಕಂದ್ರೆ ಒಳ್ಳೇದ ಬಯಸ್ಬೇಕು. ಅಂದ್ರೆ ನೀವೆಲ್ಲ ಈ ಜಗತ್ತಿನೊಳಗೆ ದೊಡ್ಡವರಾಗಲಿಕ್ಕೆ ಸಾಧ್ಯ ಐತೆ. ನೀವು ಇನ್ನೊಬ್ಬರು ಕೆಟ್ಟದ್ದು ಬಯಸಿದ್ರಿ ಅಂತಂದ್ರೆ ನಿಮಗೂ ಇನ್ನೊಬ್ಬರು ಕೆಟ್ಟದ್ದು ಬಯಸೋರು ಇದ್ದೇ ಇರ್ತಾರ. ಒಳ್ಳೇದಾಗಲಿ. ಈ ಕಡೆ ನೋಡ್ರಿ, ಏನು ಹೇಳಕತ್ತಿದ್ದೀರ? ಏನ ಒಳ್ಳೇದ ನೆನಪಿಟ್ಟಿರಲ್ಲ, ಸಾರ್ಥಕ ಅದನ್ನ ಹೇಳೋದು. ನೀವು ಇನ್ನೊಬ್ಬರು ಕೆಟ್ಟದ್ದು ಬಯಸಿದ್ರಿ ಅಂತಂದ್ರೆ ನಮಗೂ ಕೆಟ್ಟದಾಗ ಆಗ್ತದ. ನೀವು ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ರಿ, ನಿಮಗೂ ಒಳ್ಳೇದಾಗ್ತದ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆಗೂ ಬೆಂಕಿ ಹಚ್ಚೋರು ಇದ್ದೇ ಇರ್ತಾರ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋದು ಬಿಟ್ಟು ಜ್ಯೋತಿ ಹಚ್ಚುವಂಥ ಕೆಲಸ ಮಾಡ್ರಿ. ನಿಮ್ಮ ಮನೆಗೆ ಬಂದು ಯಾರು ಬಂದು ಜ್ಯೋತಿ ಹಚ್ಚಲಿಕ್ಕಂದ್ರೂ ಸಹಿತ ಸಾಕ್ಷಾತ್ ಆ ದೊಡ್ಡ ಬಸವಣ್ಣನೇ ಬಂದು ನಿಮ್ಮ ಮನೆಯ ಜಗಲಿಯ ಜ್ಯೋತಿಯಾಗಿ ಬೆಳಗ್ತಾನೆ ಅಂತಕ್ಕಂಥ ಸತ್ಯವನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಒಟ್ಟು ಏನು ತಗೊಂಡ್ಕೊಂಡು ಹೋಗೋದಿಲ್ಲ. ಎಲ್ಲ ಖಾಲಿ ಕೈಲೇ ಬಂದವಿ. ಖಾಲಿ ಆತ್ಮೆ ಆಯತೆ, ಖಾಲಿ ಆತ್ಮೆ ಜಾಯತೆ. ಏನು ತಂದಿಲ್ಲ, ಏನು ಒಯ್ಯಂಗಿಲ್ಲ. ಹೋಗೋದ್ರೊಳಗೆ ಎಲ್ಲರ ಜೋಡಿ ಪ್ರೀತಿಯನ್ನು ಗಳಿಸಿ ಎಂದಲ್ಲ ಒಂದು ದಿನ ಎಲ್ಲರೂ ಸಾಯೋದು ಐತೆ. ಈ ಸತ್ಯ ಅರ್ಥ ಮಾಡ್ಕೊಂಬಿಡ್ರಿ. ಎಲ್ಲರೂ ಒಂದಲ್ಲ ಮೊದಲು ಎಷ್ಟು ವರ್ಷ ಬದುಕ್ತೇವ ನಾವು? ಬಡ ಹೇಳ್ರ ಮತ್ತು ಅಜ್ಜರ ಟೈಮಿಂಗ್ ಕೊಟ್ಟಾರ. ಎಲ್ಲಿ 10 ಕೊಟ್ಟು ಹಚ್ಚಿ 20 ಕೊಟ್ಟು ಬಿಡಿಸ್ಯಾರ ಅಂತ ಅಂಜಿಗೆ ಬಂದೈತೆ. ನಾವು ಮುಗಿಸೇ ಬಿಡ್ತೀನಿ. ಲಾಸ್ಟ್ ಎಷ್ಟು ವರ್ಷ ಬದುಕ್ತೇವೆ? 60 50 ಅಂತ ನೋಡಲ್ಲ. 40 ಹೇಳಾಕತ್ತಾರ ನಾವು ಹಿರಿಯರು. ನೋಡ್ರಿ ಎಲ್ಲಿಗೆ ಬಂದೈತೆ ಕಾಲ. ಅವಾಗೆಲ್ಲ ಕೇಳಿದ್ರೆ ಜಿಗದ್ಯಾಡಿ ಹೇಳ್ತಾರೆ ರಾಯಿ ಸೆಟ್ ಅಂದ್ರೆ ನಮಗೆ 100 ವರ್ಷ ಅಂತ. ಈಗ ಯಾರು 100 ವರ್ಷ ಹೇಳಾಕ್ತಾರೆ. ಒಬ್ಬೊಬ್ಬರು 40 60 70 ಹೇಳಾಕತ್ತಾರೆ. ಒಬ್ಬೊಬ್ರು ಹೇಳಾರೆ ಗಪ್ ಕುಂತಾರೆ. ಯಾಕಂದ್ರೆ ಗ್ಯಾರಂಟಿ ಇಲ್ಲ, ಎಂದಕ್ಕೆ ಗ್ಯಾರಂಟಿ ಇಲ್ಲ. ಆದ್ರೆ ಹೋಗೋದಂತರೂ ಪಕ್ಕನ. ಭಗವಂತ ನಮಗೆಲ್ಲ ಎಷ್ಟು ಆಯುಷ್ ಕೊಟ್ಟು ಕಳಿಸ್ಯಾನ ಅಂದ್ರೆ 100 ವರ್ಷ ಕೊಟ್ಟು ಕಳಿಸ್ಯಾನ. ಆದ್ರೆ ಒಂದು ಇನ್ನು ಚಿಕ್ಕ ಬಡ್ದು ಕಳಿಸ್ಯಾನವ ಗಟ್ಟಿ ಅಂದ. ಏನು ಬಡ್ದು ಕಳಿಸ್ಯಾನ? ನೋ ಗ್ಯಾರಂಟಿ. ಎಲ್ಲದಕ್ಕೂ ಗ್ಯಾರಂಟಿ ಕಾರ್ಡ್ ಅದ. ಕಾರ್ ತಗೋರಿ, AC ತಗೋರಿ, ಫ್ರಿಡ್ಜ್ ತಗೋರಿ, ಮಿಕ್ಸರ್ ತಗೋರಿ, ಎಲ್ಲ ತಗೋರಿ, ಎಲ್ಲದಕ್ಕೂ ಗ್ಯಾರಂಟಿ ಕಾರ್ಡ್ ಅದ. 8 ವರ್ಷ 12 ವರ್ಷ 10 ವರ್ಷ ಅಂತ. ಆದರೆ ಈ ಮಾನವ ಜನ್ಮಕ್ಕೆ ಗ್ಯಾರಂಟಿ ಕಾರ್ಡ ಇಲ್ಲ, ಎಂದೊಕ್ಕೆತ್ ಗೊತ್ತಿಲ್ಲ. ಆದ್ರೆ ನಮ್ಮೆಲ್ಲರದ ಜೀವನದ ಗುರಿ ಏನಾಗ್ಬೇಕಂದ್ರೆ ಎಂದು ಎಕ್ಸ್ಪೈರ್ ಆಕ್ಕವೇ ಇಲ್ಲೋ ಗೊತ್ತಿಲ್ಲ. ಎಕ್ಸ್ಪೈರ್ ಆಗೋದ್ರೊಳಗೆ 4 ಮಂದಿಗೆ ಇನ್ಸ್ಪೈರ್ ಆಗೇ ಹೋಗ್ಬೇಕಂತಕ್ಕಂಥದ್ದು ನಮ್ಮೆಲ್ಲರದ ಜೀವನದ ಗುರಿ ಆದಾಗ ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಆಗ್ತದೆ ಅಂತಕ್ಕಂಥ ಮಾತು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ನಿಮ್ಮೆಲ್ಲರ ಭಕ್ತಿಯನ್ನು ನೋಡಿ ಎಲ್ಲ ಪರಮ ಪೂಜ್ಯರ ಒಂದು ದರ್ಶನವನ್ನು ಪಡೆದುಕೊಂಡ ನನಗಂತರೂ ಅತೀವ ಸಂತೋಷ ಆಗ್ಯದ. ಇನ್ನೂ ಮಾತನಾಡಬೇಕನ್ನುವಂಥ ಮಾತುಗಳ ಭಾಳ ಅದಾವ. ಸಾಗರ್ ಬಡ ಹೈ ಅಗರ್ ಲೋಟ ಛೋಟ ಹೈ. ಅದಕ್ಕೆ ಅಜ್ಜವ್ರು ಇನ್ನೂ ಭಾಳ ಅದ್ಭುತ. ನಮ್ಮ ಕೊಂಡೋರು ಅಜ್ಜಾರ ಅಂದ್ರೆ ಈ ಊರಾಗ 1 ತಿಂಗಳ ಪ್ರವಚನ ಹೇಳ್ಯಾರ.
ಅಜ್ಜವರು ಈ ಭಾಗದೊಳಗೆ ಅವ್ರ ಮಾತು ಕೇಳ್ಬೇಕಂತ ಎಷ್ಟೋ ಮನಸ್ಸುಗಳು ಕಾಯ್ತಿರ್ತವೆ ಈ ಭಾಗದೊಳಗೆ. ಆದರೆ ಏನು ಮಾಡೋದು, ಆ ಕಡೆ ಬಿಜಾಪುರ ಕಡೆ ಹೋಗ್ಬಿಟ್ಟಾರ ಅವರು, ಸಿಂದಗಿ ದೂರ ಊರಿಗೆ ಹೋಗ್ಬಿಟ್ಟಾರ. ಅಂದರೂ ಬಿಡಂಗಿಲ್ಲ ಅವರು ನೋಡಿ ನಮ್ಮ ಅಜ್ಜಾರು ಹೇಳಕತ್ತಾರೆ, ಕಲ್ಯಾಣ ಮಠ ಅಜ್ಜಾರು. ಅವರು ಬಾಗಲಕೋಟೆ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಗೆ ಅವ್ರು ಹೋಗ್ಯಾರ. ಬಿಜಾಪುರ ಜಿಲ್ಲೆಯಿಂದ ನಾ ಬಾಗಲಕೋಟೆ ಜಿಲ್ಲೆಗೆ ನಾ ಬಂದೀನಿ. ಇಟ್ಟೇ ವ್ಯವಸ್ಥೆ ಅದು. ನನಗೆ ಅವರು ಅಲ್ಲಿ ಕಳಿಸ್ಯಾರ, ನೀ ಹೋಗಪ್ಪ ಇಲ್ಲಿ ಅಂತ ನನ್ನ ಇಲ್ಲಿ ಕಳಿಸ್ಯಾರ. ಅವರು ಅಜ್ಜವರು ಭಾಳ ಅದ್ಭುತವಾಗಿ ಮಾತನಾಡೋರು ಇದ್ದಾರೆ. ನಮ್ಮ ಅಜ್ಜವರು ಪ್ರವಚನ ಹೇಳೋ ಅಜ್ಜಾರಂತರೂ ಭಾಳ ಅದ್ಭುತವಾಗಿ ಪ್ರವಚನ ಹೇಳಿ ಜೋರು ಚಪ್ಪಾಳೆ ತಡ್ರಿ ಅವ್ರಿಗೆ. ಚಳಿ ಬಿಟ್ಟು ಹೋಗೋದು ನಮ್ಮ ಮುತ್ತಿನಕಂತಿ ಮಠ ಅಜ್ಜಾರ. ಈ ಕಾರ್ಯಕ್ರಮ ಇಟ್ಟು ಯಶಸ್ವಿ ಆಗಬೇಕಾಗಿತ್ತಂದ್ರೆ ಎಲ್ಲ ಹಿರಿಯರ ಯಾರ ಮಾರ್ಗದರ್ಶನದೊಳಗೆ ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಮುತ್ತಿನಕಂತಿ ಮಠ ಅಜ್ಜಾರ. ಅವ್ರು ಎಲ್ಲಿ ಕಾರ್ಯಕ್ರಮ ರೂಪಪ್ರವೇಶ ಆಗ್ತಾರೆ, ಎಲ್ಲಿ ಫೇಲ ಆಗಿಲ್ಲ. ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ, ಕೈ ಮೇಲೆ ಜೋರು ಚಪ್ಪಾಳೆ ತಡ್ರಿ ನಮ್ಮ ಅಜ್ಜಾರಿಗೆ. ಮತ್ತು ನಮ್ಮ ಕಲ್ಯಾಣ ಮಠ ಅಜ್ಜಾರ ಇನ್ನೇಗ ಅವ್ರ ಬಗ್ಗೆ ಹೇಳೇ ಬಿಟ್ಟೆ ನಾನು. ಯಾವಾಗಲೂ ನಾವು ಏನೇ ಮಾಡ್ತೇವೆ ಅಂದ್ರೆ ನಿಮ್ಮ ಮುಂದೆ ನಡೀತ್ಕಂದ ನಿನ್ನಿಂದ ಸದಾಕಾಲ ನಾ ಬೆನ್ನಲುವಾಗಿ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ನಮ್ಮ ಅಜ್ಜಾರು ಭಾಳ ಪ್ರೋತ್ಸಾಹ ಕೊಡ್ತಿರ್ತಾರೆ ನನಗೆ. ಅವಾಗ ಹೋಗಿ ಸ್ವಿಚ್ ಆಫ್ ಮಾಡ್ತಾರೆ. ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ. ವಿಶೇಷವಾಗಿ ನಮ್ಮ ಕಲ್ಯಾಣ ಮಠ ಅಜ್ಜವರು, ನಮ್ಮ ಹಿರಿಯ ಪೂಜರು, ನಮ್ಮ ಜಮಖಂಡಿ ಒಳಗೆ ಭಾಳ ವರ್ಷಗಳಿಂದ ಹಲವಾರು ಭಕ್ತರಿಗೆ ಸಂಸ್ಕಾರ ನೀಡೋದ್ರ ಮುಖಾಂತರ ಈ ಕಡೆ ಭಾಗದ ಭಕ್ತರ ಬದುಕನ್ನು ಉದ್ಧಾರ ಮಾಡಿದವ್ರು ಯಾರಂತಂದ್ರೆ ಅದು ನಮ್ಮ ಕಲ್ಯಾಣ ಮಠ ಪರಮ ಪೂಜರು. ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ. ನಮ್ಮ ರವಕವಿ ಅಜ್ಜಾರು, ಬನಟ್ಟಿ ಅಜ್ಜಾರು, ಅವ್ರ ಜೋಡಿ ಭಾಳ ಒಡನಾಟ ಒಂದು ಸ್ವಲ್ಪ ಕಡಿಮೆ. ನಾವು ಭಾಳ ಕಾರ್ಯಕ್ರಮದೊಳಗೆ ಕೂಡಿಲ್ಲ. ವಿಶೇಷವಾಗಿ ನಮ್ಮ ಉತ್ತರಾಧಿಕಾರಿ ಸಂದರ್ಭದೊಳಗೂ ಅಜ್ಜಾರು ಬಂದಿದ್ದರು. ಯಾವಾಗಲೂ ಕೂಡ್ದಾಗೊಮ್ಮೆ ಭಾಳ ಪ್ರೀತಿಯಿಂದ ಮಾತನಾಡ್ತಿರ್ತಾರೆ ನಮ್ಮ ಬನಹಟ್ಟಿ ಅಜ್ಜಾರು. ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ನಮ್ಮ ಮಾತೋಶ್ರೀ ಅಮ್ಮವ್ರ ಜೋರು ಚಪ್ಪಾಳೆ. ನಮ್ಮ ಕಲಾವಿದರಿಗೂ ತಟ್ರಿ. ನಮ್ಮ ಸೌಂಡ್ ಸಿಸ್ಟಮ್ ಅಣ್ಣ ಜೋರು ನಮ್ಮ GH ಮೀಡಿಯಾ ಅವ್ರು ನೋಡಿ ಫೋಟೋ ಹೊಡಿವಾಗ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಏನು ಹೇಳ್ತಾರೆ? ಸ್ಮೈಲ್ ಪ್ಲೀಸ್. ಅವ್ರು ಫೋಟೋ ಹೊಡಿವಾಗ ಎಷ್ಟು ಅದ್ಭುತವಾದ ಒಂದು ಪಾಠ ಹೇಳ್ಕೊಡ್ತಾರೆ ನೋಡು. ಫೋಟೋ ಹೊಡಿವಾಗ ಏನು ಹೇಳ್ತಾರೆ? ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. ನಾವು ಜೀವನದೊಳಗೆ ಇಟ್ಟ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಫೋಟೋ ಹೊಡಿವಾಗ ಏನಾದರೂ ಸ್ಮೈಲ್ ಕೊಟ್ರೆ ಆ ಫೋಟೋದಾಗ ಅಟ್ಟ ನಮ್ಮ ಮುಖ ಚಂದ ಕಾಣುತ್ತದೆ. ಜೀವನ ಪರ್ಯಂತರ ಸ್ಮೈಲ್ ಕೊಟ್ಕೋತಾ ಇದ್ರೆ ಆ ಭಗವಂತನ ಫೋಟೋಗ್ರಾಫರ್ದೊಳಗೆ ನಮ್ಮ ಬದುಕು ಚಂದ ಕಾಣ್ತದೆ ಅಂತಕ್ಕಂಥ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ನಮ್ಮ ನಿತ್ಯ ಇಲ್ಲಿ ದೊಡ್ಡ ಬಸವೇಶ್ವರರ ಪೂಜೆ ಮಾಡುವಂಥ ಎಲ್ಲ ಅರ್ಚಕರಿಗೆ ಜೋರು ಚಪ್ಪಾಳೆ ತಟ್ರಿ. ಮತ್ತು ದಾಸೋಹ ಮಾಡಿದವ್ರಿಗೆ ಜೋರು ಚಪ್ಪಾಳೆ ತಟ್ರಿ. ಅಡುಗೆ ಮಾಡಿದ ಕೈಗಳಿಗೆ ಜೋರು ಚಪ್ಪಾಳೆ ತಟ್ರಿ. ಇಟ್ಟು ಚಂದ ನೀವು ಪ್ರವಚನ ಕೇಳಕ್ಕೆ ಬಂದಿರಲ್ಲ. ಮತ್ತು ನಾ ಇಟ್ಟು ಗಂಟ್ಲಾರ್ಕು ನನಗೇನು ಬೇಡ. ವಿಶೇಷ ಯಾರಿಗೆ ಚಪ್ಪಾಳೆ ತಟ್ಟಬೇಕಂತಂದ್ರೆ ಇಟ್ಟು ಕಾರ್ಯಕ್ರಮ ನಡೆದ್ರು ನನಗೇನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಮನ್ಯಾಗ TV ನೋಡ್ಕೊತ ಕುಂತಾರಲ್ಲ, ಅವು ಕೇಳುವಂಗೆ ಜೋರು ಚಪ್ಪಾಳೆ ತಡ್ರಿ. ಅವು ಇನ್ನೊಂದು ಇಂಥದ್ರಾಗಿ ಇನ್ನೂ ಗದ್ದಲ ಎಬ್ಬಿಸ್ತಿರ್ತಾರೆ. ಏನು ಗದ್ದಲ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಜೋರು ಚಪ್ಪಾಳೆ ತಟ್ಟಬೇಕಾ? ಇದನ್ನ ಹೇಳ್ಗಳೇ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಅಳಿವು ಬಿಟ್ಟು ಹೊಸ ಹಾಕೊಂಡು ಹೋಗ್ತಿರ್ತಾರೆ. ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ. ಈ ಊರಾಗ ಯಾರು ಹಂಗಿಲ್ಲ, ಹೊಸ ಹೇಳಿದಾನ. ಯಾಕಂದ್ರೆ ಒಂದೊಂದು ಕಾರ್ಯಕ್ರಮದಾಗ ನನ್ನ ವಾರಿಸ್ಯಾರ ತಳಗ ಬಿಟ್ಟು ಬಂದು ಇಲ್ಲಿ ಬಿಟ್ಟು ಬಂದಿನಿ, ಅಂಜಿಗೆ ಬರಾಗ್ತದೆ. ಇಲ್ಲೇನು ಹಂಗೇನಿಲ್ಲ, ಎಲ್ಲ ಭಾಳ ಭಕ್ತಿ ಇದ ನೋಡ್ರಿ. ದರಾ ಬೇಂದ್ರೆ ಅಜ್ಜ ಹೇಳ್ತಾನೆ, ನಕ್ಕ ಸಾಯ್ರಿ ನಕ್ಷತ್ರ ಹಾಕಿರಿ ಅಂತ ದರಾ ಬೇಂದ್ರೆ ಅಜ್ಜ ಹೇಳ್ತಾನೆ. ಯಾವಾಗಲೂ ನಕ್ಕೋತಾ ಇರಿ. ಆ ದೊಡ್ಡ ಬಸವೇಶ್ವರನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರನ್ನು ರಕ್ಷಿಸಲಿ ಅಂತಕ್ಕಂಥ ಮಾತು ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ. ನೀವಿನ್ನೂ ಆರಾಮ.